ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ಸೆಲೆಬ್ರಿಟಿ ಬ್ರೈಡ್ ಮಾನಸಿ ಪ್ರಸಾದ್ ಖ್ಯಾತ ಸಂಗೀತಗಾರ್ತಿಯವರು, ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಮದುವೆ ಎಷ್ಟು ಸಿಂಪಲ್ ಅಂದ್ರೆ ನಿಮ್ದು ಅರೇಂಜ್ ಮ್ಯಾರೇಜ್ ಅಲ್ವಾ, ಸೊ ರಿಚುವಲ್ಸ್ ಇದ್ದೇ ಇತ್ತು ಅಲ್ಲಿ, ಶಾಸ್ತ್ರಗಳು ಎಲ್ಲ. ನಿಮ್ಗೆ ತುಂಬ ಇಷ್ಟ ಆಗಿತ್ತು ಯಾವುದು ಅದ್ರಲ್ಲಿ? ನನಗೆ ತುಂಬ ಇಷ್ಟವಾದ ರಿಚುವಲ್ ಯಾವುದು ಅಂದರೆ, ನನಗೆ ಅದ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಮದುವೆ ಆದಮೇಲೆ ಇಬ್ಬರು ನಾವು ನಕ್ಷತ್ರವನ್ನು ನೋಡ್ತೀವಲ್ಲ, ಸೊ ಈಗ ಹಸ್ಬೆಂಡ್ ತೋರಿಸ್ತಾರೆ, ಹೀಸ್ ಶೋಯಿಂಗ್ ಮೀ ದ ಸ್ಟಾರ್ಸ್. ಸೊ ಒಂಥರ ನನಗದು ತುಂಬ ಮೀನಿಂಗ್ಫುಲ್ ಅಂತ ಅನಿಸ್ತು. ನಾವಿಬ್ಬರು ಒಟ್ಟಿಗೆ ಕನಸುಗಳನ್ನ ಕಾಣ್ಬೋದು, ಒಂದೇ ಆ ತಾರೆಗಳನ್ನ ನಾವಿಬ್ಬರು ಜೊತೆಲಿ ಹೋಗೋಣ ಅನ್ನೋದು ನನಗೆ ಐ ಫೆಲ್ಟ್ ದಟ್ ವಾಸ್ ವೆರಿ ಮೂವಿಂಗ್. ಇನ್ನೊಂದು ಕಡೆ ನಮ್ಮ ಗುರುಗಳಾದ ಸಂಗೀತ ಗುರುಗಳಾದ ಆರ್ ಕೆ ಪದ್ಮನಾಭ ಸರ್ ಅವರು ಬಂದಿದ್ದರು ಮದುವೆಗೆ, ಆ್ಯಂಡ್ ಅಲ್ಲೇ ಒಂದು ಕವನವನ್ನು ಬರೆದು, ಬದುಕೆ ಭಾಸ್ಕರ ಅನ್ನೋ ಒಂದು ಕವನವನ್ನು ಬರೆದು ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ರು. ಅವ್ರ ಪ್ರಕಾರ ಏನು, ಇವಾಗ ಕೆಲವುದು ನಮ್ಮ ಮ್ಯೂಸಿಕಲ್ಲಿ ಈ ಬದುಕಲ್ಲಿ ನಾವು ಮೋಕ್ಷ ಪಡ್ಕೋಬೇಕು, ಮುಕ್ತಿ ಇದೆ, ಯಾವಾಗಲೂ ಹೈಯರ್ ಸ್ಪಿರಿಚುವಲ್ ಥಾಟ್ಸ್ ನೋಡ್ತಾ ಇರ್ತೀವಿ. ಆದರೆ ಅವ್ರು ಹೇಳಿದ್ದು, ನಮ್ಮ ಸಾಂಸಾರಿಕ ಜೀವನ ಏನಿದೆ, ದಟ್ ಈಸ್ ದ ಬ್ರೈಟೆಸ್ಟ್ ಥಿಂಗ್, ದಟ್ ಇಸ್ ಇಟ್ಸ್ ಅ ಶೈನಿಂಗ್ ಜೆಮ್, ಬದುಕೆ ಭಾಸ್ಕರ ಅಂತ ಅವ್ರು ಹೇಳಿದ್ದು. ಸೊ ನನಗೆ ತುಂಬ ಅದು ಮೀನಿಂಗ್ಫುಲ್ ಅಂತ ಅನಿಸ್ತು. ಏನಾದರೂ ಫನಿಯೆಸ್ಟ್ ಘಟನೆ ಆಗಿರ್ಬೋದಲ್ವ ಈಗ? ಸ್ವಲ್ಪ ಫನಿ ಆ್ಯಂಡ್ ನಾಟ್ ಸೋ ಫನಿ ಇನ್ಸಿಡೆಂಟ್ ಅಂದರೆ, ಈ ಲೀಡ್ ಅಪ್ ಟು ದ ಮದುವೆಯಲ್ಲಿ ತುಂಬ ಫಂಕ್ಷನ್ಸ್ ಇರುತ್ತೆ, ಏನೇನೋ ಎಲ್ಲರೂ ಮನೆಗೆ ಬರ್ತಾರೆ, ಎಲ್ಲ US ಇಂದ ಎಲ್ಲ ತುಂಬ ರಿಲೇಟಿವ್ಸ್ ಬಂದಿದ್ದರು. ಸೊ ಪ್ರತಿದಿನಾನು ಡಿನ್ನರ್ ಅಥವಾ ಲಂಚು. ಸೊ ಅವತ್ತು ಮದುವೆ ದಿನ ನಮ್ಮ ಹಸ್ಬೆಂಡ್ಗೆ ಆಫ್ಟರ್ ಲಂಚ್, ಐ ಡೋಂಟ್ ನೋ ವಾಟ್ ಹ್ಯಾಪನ್, ಪ್ರಾಬ್ಲಿ ಇಟ್ ವಾಸ್ ಸಮಥಿಂಗ್ ಹೇಟ್, ಅದು ಅಮೆರಿಕಾಯಿಂದ ಬಂದಿದ್ದರು, ಸ್ಟಮಕ್ ಅಪ್ಸೆಟ್ ಆಗೋಯ್ತು. ಸೊ ಸಂಜೆ ರಿಸೆಪ್ಷನ್ ಟೈಮಲ್ಲಿ ಆ್ಯಕ್ಚುಲಿ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅಟ್ ಆಲ್. ಸೊ ಒಂದು ಕಡೆ ಪಾಪ ಹಿ ಈಸ್ ನಾಟ್ ಕಂಫರ್ಟಬಲ್ ಅಲ್ಲಿ ರಿಸೆಪ್ಷನಲ್ಲಿ 3 ಹೊತ್ತು ಸ್ಮೈಲ್ ಮಾಡ್ತಾ ನಿಂತ್ಕೊಂಡಿರಬೇಕು, ಎಲ್ಲರ ಜೊತೆನೂ ಶೇಕ್ ಹ್ಯಾಂಡ್ ಮಾಡ್ಕೋಬೇಕು. ಸೊ ಐ ನ್ಯೂ ಪಾಪ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇದೆ ಅಂತ ಅನಿಸ್ತು. ಬಟ್ ಆದರೂ ಪಾಪ ಹಿ ಸ್ಮೈಲ್ಡ್. ಒಂಥರ ಫೋಟೋ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ಪಾಪ ಎಷ್ಟು ಕಷ್ಟ ಆದರೂ ಐ ಹ್ಯಾವ್ ಟು ಸ್ಮೈಲ್, ಇದು ನನ್ನ ದಿನ, ಇದು ಮಾನಸಿ ದಿನ, ನಾವಿಬ್ಬರು ಖುಷಿಯಾಗಿರಬೇಕು ಅನ್ನೋದು. ಸೊ ವಿ ಹ್ಯಾಡ್ ಅ ಗುಡ್ ಲಾಫ್ ಅಬೌಟ್ ಇಟ್ ಲೇಟರ್. ಅಂದರೆ ಎಲ್ಲ ದಿನ ಬಿಟ್ಟು ಇವತ್ತೇ ಸ್ಟಮಕ್ ಅಪ್ಸೆಟ್ ಆಗಿರಬೇಕಾಗಿತ್ತಾ ಅಂತ. ಫ್ಯಾಮಿಲಿ ಹೇಗಿದೆ ಗಂಡನ ಮನೆಯಲ್ಲಿ? ಗಂಡ ಅಂತ ತುಂಬ ಸಪೋರ್ಟಿವ್ ಅಂತ ಹೇಳಿದ್ರಿ. ಸೊ ಅದು ಬಿಟ್ಟರೆ ಅತ್ತೆ ಮಾವ? ಖಂಡಿತ ಅತ್ತೆ ಮಾವ ಇಬ್ಬರು ತುಂಬ ಸಪೋರ್ಟಿವ್ ಇದ್ದಾರೆ, ಎಸ್ಪೆಷಲಿ ಬಿಕಾಸ್ ಚಿಕ್ಕ ವಯಸ್ಸಿಂದ ನಾನು ನೋಡಿರೋದ್ರಿಂದ ಅವ್ರಿಗೆ ಗೊತ್ತು ನನ್ನ ಮ್ಯೂಸಿಕಲ್ಲಿ ಅಥವಾ ಅಕಾಡೆಮಿಕ್ಸಲ್ಲಿ ಇದ್ದಿದ್ದಂತಹ ಒಂದು ರಿಸಾಲ್ವ್, ಒಂದು ಅಚೀವ್ ಮಾಡಬೇಕು ಅಂತ. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ತುಂಬ ಕಾನ್ಸರ್ಟ್ಸಿಗೆ ಬರ್ತಾರೆ. ನನಗೆ ಅದು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಯಾವುದೋ ಒಂದು ದೊಡ್ಡ ಪ್ರೋಗ್ರಾಮ್ಗೆ ಹೋದಾಗ ಅಫ್ಕೋರ್ಸ್ ನಮ್ಮ ತಾಯಿ ಮುಂಚಿಂದಾನು ಶಿ ಈಸ್ ಮೈ ಪಿಲ್ಲರ್ ಆಫ್ ಸ್ಟ್ರೆಂಗ್ತ್. ಆದರೆ ಇವಾಗ ಇನ್ಲಾಸು ಮುಂದೆ ಕೂತ್ಕೊಂಡು ಕಾನ್ಸರ್ಟ್ ಕೇಳೋದು, ಅಥವಾ ನಂದು ಏನಾದರೂ ಟಿ ವಿಲಿ ಬರ್ತಾ ಇದ್ದರೆ ನಮ್ಮ ಅತ್ತೆ ಎಲ್ರಿಗೂ ಫೋನ್ ಮಾಡಿ ಹೇಳಿಬಿಡ್ತಾರೆ, ಈ ಥರ ನೋಡಿ ಬರ್ತಾ ಇದೆ ಟಿ ವಿನಲ್ಲಿ ಅಂತ. ಸೊ ಐ ಆಮ್ ಲಕ್ಕಿ ದಟ್ ಐ ಆಮ್ ಏಬಲ್ ಟು ಪರ್ಸ್ಯೂ ಮೈ ಪ್ಯಾಷನ್ಸ್ ವಿತ್ ನನ್ನ ಫ್ಯಾಮಿಲಿ ಸಪೋರ್ಟ್. ನಿಮ್ಮಲ್ಲಿ ಅವ್ರಿಗೆ ತುಂಬ ಇಷ್ಟ ಏನು ಅಂತ, ಅವ್ರು ಏನು ಇಷ್ಟಪಟ್ಟರು ನಿಮ್ಮಲ್ಲಿ ಹೇಳಿರ್ತಾರೆ ನಿಮಗೆ? ಖಂಡಿತ ನನ್ನ ಕುಕಿಂಗ್ ಸ್ಕಿಲ್ಸ್ ಅಂತೂ ಅಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಹಾಗಾದರೆ. ಐ ಥಿಂಕ್ ವಿ ಬೋತ್ ಹ್ಯಾವ್ ಫನ್, ಸ್ಮಾಲ್ ಥಿಂಗ್ಸಲ್ಲಿ ನಾವು ಎಂಜಾಯ್ ಮಾಡ್ತೀವಿ. ಯಾವುದೋ ಒಂದು ಹಳ್ಳಿಗೆ ಹೋಗಿರ್ತೀವಿ, ಯಾವುದೋ ಚಿಕ್ಕ ಹಳ್ಳಿ ಆಗಿರ್ಬೋದು, ಆದರೆ ನನಗೆ ಎಲ್ಲದರಲ್ಲೂ ಒಂದು ಸೌಂದರ್ಯ ನೋಡೋಕೆ ಇಷ್ಟ. ಅಂದರೆ ನೋಡು, ಅಲ್ಲಿ ಒಂದು ಕೂತಿದೆ, ಅಲ್ಲಿ ಒಂದು ಇದು ಎಷ್ಟು ಚೆನ್ನಾಗಿದೆ, ಅವರೆಲ್ಲ ನೋಡಿ ಹಳ್ಳಿಯವರು ಹೆಂಗೆ ಕೂತ್ಕೊಂಡು ಜೊತೆಲಿ ಮಾತಾಡ್ತಾ ಇರ್ತಾರೆ. ಸೊ ನನಗೆ ಐ ಫೈಂಡ್ ಹ್ಯಾಪಿನೆಸ್ ಇನ್ ಸ್ಮಾಲ್ ಥಿಂಗ್ಸ್. ಸೊ ಅದು ಅವ್ರಿಗೆ ತುಂಬ ಇಷ್ಟ ಅನಿಸುತ್ತೆ. ನೀವು ಹಾಡುಗಾರ್ತಿಯಾಗಿ ಒಂದು ಹಾಡನ್ನು ನಿಮ್ಮ ಯಜಮಾನಿಗೆ ಡೆಡಿಕೇಟ್ ಮಾಡೋವಾಗಲಿ, ಅಥವಾ ಫಸ್ಟ್ ನೋಡಿದಾಗ ಅವ್ರ ಮುಂದೆ ಹಾಡಿರೋ ಹಾಡಾದರೆ ಯಾವ ಹಾಡನ್ನು ಹಾಡ್ತೀರಾ ನಮಗೀಗ? ಸೊ ಪ್ರತಿ ಸತಿ ಅವ್ರು ಇಂಡಿಯಾಗೆ ಬಂದು ವಾಪಸ್ ಹೋಗ್ತಾ ಇರಬೇಕಂದ್ರೆ ಐ ಯೂಸ್ ಟು ಸಿಂಗ್ ದಿಸ್ ಸಾಂಗ್ ಟು ಹಿಮ್ ವಿಚ್ ಹಿ ಲೈಕ್ಸ್ ಅ ಲಾಟ್. आज जाने की जिद ना करो, आज जाने की जिद ना करो, यूं ही पहलों में बैठे रहो, यूं ही पहलों में बैठे रहो, आज जाने की जिद ना करो, हाय मर जाएंगे हम तो लुट जाएंगे, ऐसी बातें किया ना करो, आज जाने की जिद ना करो, आज जाने की जिद ना
ನಿಮಗೆ ಸಾಮಾನ್ಯ ಮ್ಯೂಸಿಕಲ್ಲಿ ಯಾರು ತುಂಬ ಇಷ್ಟ ಆಗುತ್ತೆ? ತುಂಬ ಇದ್ದಾರೆ ಕೋರ್ಸ್. ಮೈ ಮ್ಯೂಸಿಕಲ್ ಐಡಲ್ಸ್ ಹಲವಾರು ಜನ ಇದ್ದಾರೆ. ಆದರೆ ಒಬ್ಬ ರೋಲ್ ಮಾಡೆಲ್ ಅಥವಾ ಅಲ್ಟಿಮೇಟ್ ಇನ್ ಮ್ಯೂಸಿಕ್ ಅಂದರೆ ನನಗೆ ಭಾರತ ರತ್ನ MS ಸುಬ್ಬಲಕ್ಷ್ಮಿ ಅವರು. ಯಾಕೆಂದರೆ ಅವ್ರ ಸಂಗೀತದಲ್ಲಿ ಎಲ್ಲ ಇತ್ತು. ಇಂಟೆನ್ಸ್ ಎಮೋಷನ್ ಇತ್ತು, ಹೈ ಕ್ಲಾಸಿಸಿಸಮ್ ಇತ್ತು, ಎಲ್ಲದಕ್ಕಿಂತ ಜಾಸ್ತಿ ಒಂದು ಹೃದಯವನ್ನು ಮುಟ್ಟೋವಂತಹ ಒಂದು ಫೀಲಿಂಗ್. ಸೊ ನಾನು ಯಾವತ್ತೂ ಅವ್ರ ಸಂಗೀತನ ತುಂಬ ಐಡಲೈಸ್ ಮಾಡ್ತೀನಿ. ಓಕೆ, ಮಾನಸಿಯವರು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಮಾನಸಿಯವರು ಮಾತಾಡ್ತಾ ಇದ್ವಿ, ಹಸ್ಬೆಂಡ್ ಸಪೋರ್ಟ್ ಇಷ್ಟಿದೆ, ಅದ್ರ ಫ್ಯಾಮಿಲಿ ಓವರಾಲ್ ಫ್ಯಾಮಿಲಿ ಸಪೋರ್ಟಿಂದಾನೇ ನಾನು ಇಷ್ಟು ಮುಂದುವರೆಗೆ ಸಾಧ್ಯ ಆಯಿತು, ಯಾರೊಬ್ಬ ಆರ್ಟಿಸ್ಟಿಗೆ ಬೇಕೇ ಬೇಕು ಸಪೋರ್ಟು ಅಂತ ಹೇಳ್ತಾ ಇದ್ರು. ಸೊ ಫ್ಯಾಮಿಲಿ ಅಂತ ಬಂದಾಗ ಅಲ್ಲಿ ಗಂಡ ಹೆಂಡತಿ ರಿಲೇಷನ್ ಬಿಟ್ಟು ಕೂಡ ಅದೆಲ್ಲ ಕುಟುಂಬದ ಒಂದು ಸಂಬಂಧ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡಿತವೆ. ಸೊ ಮಾನಸಿಯವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ. ಅವರ ಮ್ಯೂಸಿಕ್ ಒಂದು ಆಲ್ಬಮ್ಸ್ ಇರ್ಬೋದು, ಮ್ಯೂಸಿಕ್ ಇಂಟ್ರೆಸ್ಟ್ ಎಷ್ಟಿದೆ, ಅವರು ಎಷ್ಟು ಸಂಗೀತನೇ ಉಸಿರು ಅಂತ ಅಂದ್ಕೊಂಡಿರೋರು ಮಾನಸಿಯವರು. ಸೊ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.